ವೆಲ್ಕಮ್ ಬ್ಯಾಕ್. ಪ್ರಜ್ವಲ್ ರೇವಣ್ಣಗೆ ಇನ್ನಷ್ಟು ಕಾನೂನು ಕಂಟಕ ಎದುರಾಗಿದೆ. ಮೂರನೇ ಎಫ್ಐಆರ್ ನಲ್ಲಿ ಕಠಿಣ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲು ಮಾಡಿರುವಂತದ್ದು. ಮೇ 8ರಂದು ದಾಖಲಾಗಿದ್ದ ಮೂರನೇ ಎಫ್ಐಆರ್. ಇದರಲ್ಲಿ ಕಠಿಣ ಸೆಕ್ಷನ್ಗಳನ್ನ ದಾಖಲು ಮಾಡಲಾಗಿದೆ. ಮೂರನೇ ಎಫ್ಐಆರ್ ಇದು. 8ನೇ ತಾರೀಕು ದಾಖಲಾಗಿರುವಂತಹ ಮೂರನೇ ಎಫ್ಐಆರ್ ಇದು. 376A 2N ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರದ ಅಡಿಯಲ್ಲಿ ಈ ಸೆಕ್ಷನ್ ಬರುತ್ತೆ. ಈ ಒಂದು ಸೆಕ್ಷನ್ ಅನ್ನ ದಾಖಲು ಮಾಡಲಾಗಿದೆ. ಮತ್ತೊಂದು ಕಡೆ 354A ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆ ಇಟ್ಟರೆ ಈ ಒಂದು ಸೆಕ್ಷನ್ ನಲ್ಲಿ ಎಫ್ಐಆರ್ ದಾಖಲು ಮಾಡಲಾಗುತ್ತೆ. ಇದು ಕೂಡ ದಾಖಲಾಗಿದೆ. ಇನ್ನ 354B ಬಟ್ಟೆ ಹಿಡಿದು ಎಳೆದಾಡಿದಂತ ಆರೋಪ ಮಾಡಲಾಗಿದೆ. ಅದರ ಅಡಿ ಈ ಒಂದು ಸೆಕ್ಷನ್ ಅನ್ನ ದಾಖಲು ಮಾಡಲಾಗಿದೆ. ಮತ್ತೊಂದು ಕಡೆ 506 ಬೆದರಿಕೆ ಹಾಕೋದು. ಹೀಗೆ ಮೂರನೇ ಎಫ್ಐಆರ್ ನಲ್ಲಿ ಕಠಿಣ ಶಿಕ್ಷೆಗಳನ್ನ ಹಾಕಿದ್ದಾರೆ SIT ಅಧಿಕಾರಿಗಳು. ಈಗಾಗಲೇ ಪ್ರಜ್ವಲ್ಗಾಗಿ ಸಾಕಷ್ಟು ವೇಟಿಂಗ್ ನಡೀತಾ ಇದೆ. ಈಗ ಬರ್ತಾನೆ ಆಗ ಬರ್ತಾನೆ ಅನ್ನುವಂಥ ವೇಟಿಂಗ್ ನಡೀತಾ ಇದೆ. ಮತ್ತೊಂದು ಕಡೆ ಆತ ಮೊನ್ನೆ ಹೇಳಿಕೆಯನ್ನು ಕೊಟ್ಟಿದ್ರು, ಸತ್ಯ ಹೊರಗೆ ಬರುತ್ತೆ, ನಾನು ಬರ್ತೀನಿ, ಇಂಡಿಯಾದಲ್ಲಿ ಇಲ್ಲ ಅನ್ನುವಂಥ ಒಂದಿಷ್ಟು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರು. ಆದರೆ ಬರೀ ಪೋಸ್ಟ್ಗೆ ಮಾತ್ರ ಸೀಮಿತ ಆಯಿತು. ಈತ ಬರಲೇ ಇಲ್ಲ. ಈಗಾಗಲೇ SIT ಅಧಿಕಾರಿಗಳು ಈತನಿಗಾಗಿ ಬಕಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಶಾಸಕ ರೇವಣ್ಣ ಬೆಂಗಳೂರು ನಿವಾಸಕ್ಕೆ ಪೊಲೀಸ್ ಭದ್ರತೆಯನ್ನ ಕೊಡಲಾಗಿದೆ. SIT ಅಧಿಕಾರಿಗಳಿಂದ ಪಂಚನಾಮೆ ಮಾಡುವಂತಹ ಸಾಧ್ಯತೆ ಇದೆ. ಪಂಚನಾಮೆಗೆ ಅಗತ್ಯವಿರುವಂತಹ ಪರಿಕರಗಳ ಸಿದ್ಧತೆ ಕೂಡ ಮಾಡಲಾಗಿದೆ. ಹಾಗಾಗಿ ಹೆಚ್ಚಿನ ಭದ್ರತೆಯನ್ನ ಕೊಡಲಾಗಿದೆ. ಇದು ಬೆಂಗಳೂರಿನಲ್ಲಿರುವಂತಹ ಶಾಸಕರ ನಿವಾಸ ಆಗಿರುವಂಥದ್ದು, ರೇವಣ್ಣ ಅವರ ನಿವಾಸ. ರೇವಣ್ಣ ಅವರ ಬಸವನಗುಡಿ ನಿವಾಸದ ಬಳಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ರೇವಣ್ಣ ಮನೆ ಬಳಿ ಬಸವನಗುಡಿ ಪೊಲೀಸರಿಂದ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿರುವಂಥದ್ದು. ಸಂತ್ರಸ್ತೆಯನ್ನ ಕರೆತಂದು ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಹಾಸನದಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ. ಒಂದಿಷ್ಟು ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ, ಸಂತ್ರಸ್ತೆ ಕೊಟ್ಟಿರುವಂತಹ ಹೇಳಿಕೆಗಳನ್ನು. ಮತ್ತೊಂದು ಕಡೆ ಈಗ ಬಸವನಗುಡಿಯಲ್ಲಿರುವಂತಹ ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ಮನೆಯ ಮಹಜರು ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಅಗತ್ಯವಿರುವಂತಹ ಪರಿಕರಗಳನ್ನು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಬಸವನಗುಡಿ ಪೊಲೀಸರಿಂದ ಭದ್ರತೆ ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಪ್ರಜ್ವಲ್ ಪೆನ್ಡ್ರೈವ್ ವಿಚಾರ ದೇಶಾದ್ಯಂತ ಭಾರಿ ಹಲ್ಚಲ್ ಎಬ್ಬಿಸಿದೆ. ಈಗಾಗಲೇ ರೇವಣ್ಣ ಅವರ ಬಂಧನ ಆಗಿದೆ. ತನಿಖೆ ಕೂಡ ಮುಂದುವರೆದಿದೆ. 14 ದಿನ ಆಯಿತು. ಎಲ್ಲಿದೆಯಪ್ಪ ಪ್ರಜ್ವಲ್, ಯಾವಾಗ ಬರ್ತೀಯಪ್ಪ ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಆದರೆ ಆತನ ಕಡೆಯಿಂದ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಗಳಿಲ್ಲ. ಇಲ್ಲಿ ಸೆಕ್ಷನ್ಗಳ ಮೇಲೆ ಸೆಕ್ಷನ್ ಹಾಕ್ಕೊಂಡು ಕಠಿಣ ಶಿಕ್ಷೆಗಳ ಎಫ್ಐಆರ್ ದಾಖಲಾಗ್ತಾ ಇದೆ. ಆದರೆ ಆತ ಮಾತ್ರ ಇನ್ನೂ ಎಲ್ಲಿದ್ದಾನೆ ಅನ್ನುವಂಥದ್ದು ಪತ್ತೆ ಹಚ್ಚಿಲ್ಲ. ಹಾಸನ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರ ಅಶ್ಲೀಲ ವಿಡಿಯೋ ಫೋಟೋ ಅಪ್ಲೋಡ್ ಮಾಡಿದಂತಹ ಅಡ್ಮಿನ್ ಅನ್ನ ಬಂಧನ ಮಾಡಿದ್ದಾರೆ ಪೊಲೀಸರು. ಈ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರ ಅಶ್ಲೀಲ ವಿಡಿಯೋ ಮತ್ತೆ ಫೋಟೋ ಏನು ಅಪ್ಲೋಡ್ ಮಾಡಿದ್ನಲ್ಲ, ಆತ ಈಗ ಸಿಕ್ಕಾಕೊಂಡಿದ್ದಾನೆ. ಅಪ್ಲೋಡ್ ಮಾಡಿದಂತಹ ಅಡ್ಮಿನ್ ಅನ್ನ ಬಂಧನ ಮಾಡಿದ್ದಾರೆ ಪೊಲೀಸರು. ಚಿಕ್ಕಮಗಳೂರಿನ ಕುದುರೆಮುಖ ಪೊಲೀಸರಿಂದ ಬಂಧನ ಆಗಿದೆ. ಟ್ರೋಲ್ ಪೇಜ್ ಅಡ್ಮಿನ್ ಅನ್ನ ಬಂಧಿಸಿದ್ದಾರೆ ಪೊಲೀಸರು. ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದ ಈತನೇ ಅದಕ್ಕೆ ಅಡ್ಮಿನ್. ಆತನನ್ನ ಈಗ ಬಂಧನ ಮಾಡಲಾಗಿರುವಂಥದ್ದು. ಮೂಡಿಗೆರೆ ತಾಲೂಕಿನ ಸಂಸೆ ಗ್ರಾಮದ ಪ್ರಜ್ವಲ್ನನ್ನ ಬಂಧನ ಮಾಡಲಾಗಿದೆ. ಈತನ ಹೆಸರು ಕೂಡ ಪ್ರಜ್ವಲೇ. ಈತನನ್ನ ಈಗ ಬಂಧನ ಮಾಡಿದ್ದಾರೆ. ಪ್ರಜ್ವಲ್ ವಿರುದ್ಧ ಕುದುರೆಮುಖ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. IPC ಸೆಕ್ಷನ್ 67 ಹಾಗೂ 67A ಅಡಿ ಪ್ರಜ್ವಲ್ ವಿರುದ್ಧ ದೂರು ದಾಖಲಾಗಿದೆ. ಕನ್ಫ್ಯೂಸ್ ಆಗೋದು ಬೇಡ. ಈ ಪೆನ್ಡ್ರೈವ್ ಪ್ರಜ್ವಲೇ ಬೇರೆ, ಈ ವಿಡಿಯೋ ಮತ್ತೆ ಫೋಟೋಗಳನ್ನು ಹರಿಬಿಟ್ನಲ್ಲ ಫೇಸ್ಬುಕ್ಕು ಮತ್ತು ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಅಲ್ಲಿ ಈ ಆತ ಅಡ್ಮಿನ್, ಆತನ ಹೆಸರು ಕೂಡ ಪ್ರಜ್ವಲೇ. ಈಗ ಆತನನ್ನ ಬಂಧನ ಮಾಡಲಾಗಿದೆ. IPC ಸೆಕ್ಷನ್ 67 ಹಾಗೂ 67A ಅಡಿ ಪ್ರಜ್ವಲ್ ವಿರುದ್ಧ ದೂರು ದಾಖಲಾಗಿರುವಂಥದ್ದು. ಈತನಿಗೆ ವಿಡಿಯೋಸ್ ಎಲ್ಲಿ ಸಿಕ್ತು, ಯಾರು ಅಪ್ಲೋಡ್ ಮಾಡಕ್ಕೆ ಹೇಳಿದ್ರು, ಹೆಂಗೆ ಅಪ್ಲೋಡ್ ಮಾಡಿದೆ, ಈ ರೀತಿಯಾದಂಥ ಒಂದಿಷ್ಟು ಪ್ರಶ್ನೆಗಳನ್ನು ಮಾಡುವಂತಹ ಸಾಧ್ಯತೆ ಇದೆ. ಸೊ ಇದರಿಂದ ಯಾರ್ದಾದ್ರೂ ಕೈವಾಡ ಇದೆಯಾ, ಈತನಿಗೆ ಪ್ರಮುಖವಾಗಿ ಈ ವಿಡಿಯೋಗಳು ಹೆಂಗೆ ಸಿಕ್ವು, ಎಲ್ಲಿ ಸಿಕ್ತು, ಈತನಿಗೂ ಏನಾದರೂ ಪೆನ್ ಡ್ರೈವ್ ಸಿಕ್ತಾ, ಈ ರೀತಿಯಾದಂಥ ಒಂದಿಷ್ಟು ತನಿಖೆ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಈ ಪ್ರಜ್ವಲ್ ಅನ್ನುವಂಥ ವ್ಯಕ್ತಿಯನ್ನು ಪೊಲೀಸರು ಬಂಧನ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಯೋಗೀಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗೀಶ್,
ಈಗ ಈ ಅಪ್ಲೋಡ್ ಮಾಡಿದವ್ರು ಯಾರು ಏನು ಅನ್ನೋದ್ರ ಬಗ್ಗೆ ಭಾರಿ ಪ್ರಶ್ನೆಗಳಿದ್ವು. ಈಗ ಅದರ ಅಡ್ಮಿನೇ ಸಿಕ್ಕಾಕೊಂಡಿದ್ದಾನೆ. ಆತನ ಹೆಸರು ಕೂಡ ಸ್ಪೆಷಲಿ ಪ್ರಜ್ವಲ್ ಅಂತ ಹೇಳ್ಬಿಟ್ಟು. ಸೊ ಈತನ ಹಿಂದೆ ಯಾರ್ದಾದ್ರೂ ಕೈವಾಡ ಇದೆಯಾ? ಈತನಿಗೆ ಹೆಂಗ್ ವಿಡಿಯೋ ಸಿಕ್ತಂತೆ? ಇದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದೆ ಸದ್ಯಕ್ಕೆ? ಚೇತನ್, ಈಗಾಗಲೇ ಕಳೆದ ಕೆಲ ದಿನಗಳಿಂದ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ರಾಜ್ಯ ಅಲ್ಲದೆ ಇಡೀ ದೇಶದಾದ್ಯಂತ ಸದ್ದನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ವಿಡಿಯೋಗಳನ್ನ ವೈರಲ್ ಮಾಡಿದಂತವ್ರು ಯಾರು, ಹಾಗೂ ಈ ಒಂದು ಪೆನ್ ಡ್ರೈವ್ಗೆ ಯಾವ ರೂಪ ಪಡ್ಕೊಳ್ತು ಅನ್ನೋ ಒಂದು ಚರ್ಚೆಗೆ ಗ್ರಾಸವಾಗಿದ್ದಂತ ವಿಷಯ. ಅದರಲ್ಲೂ ಕೂಡ ಪೆನ್ ಡ್ರೈವ್ ನಿಂದ ಹೇಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ SIT ಇರ್ಬೋದು, ಹಾಗೂ ಸ್ಥಳೀಯ ಪೊಲೀಸರು ನಿಗಾವನ್ನ ಇಟ್ಟಿರ್ತಕ್ಕಂಥದ್ದು. ಎಲ್ಲದರ ಜೊತೆಯಲ್ಲಿ ಈ ಒಂದು ಮಹಿಳೆಯರ ಮಾನಹಾರಾಜಾಗಿರ್ತಂತ ಈ ಒಂದು ಪ್ರಕರಣದಲ್ಲಿ ಈ ಹಿಂದೆನೆ ಕೂಡ SIT ಹಾಗೂ ಪೊಲೀಸ್ ಇಲಾಖೆಗೆ ಮಹಿಳಾ ಆಯೋಗ ಮನವಿಯನ್ನ ಮಾಡಿತ್ತು. ಮಹಿಳೆಯರ ಮಾನವನ್ನ ಕಾಪಾಡುವ ನಿಟ್ಟಿನಲ್ಲಿ ಫೋಟೋ ಹಾಗೂ ವಿಡಿಯೋಗಳನ್ನ ವೈರಲ್ ಮಾಡೋರ ವಿರುದ್ಧ ತಡೆ ತರಬೇಕು, ಅದಕ್ಕೆ ಅವಕಾಶ ಕೊಡಬಾರ್ದು ಅಂತಾರೆ. ಆದ್ರೆ ಹಿನ್ನೆಲೆಯಲ್ಲಿ ರಾಜ್ಯ ಪೊಲೀಸ್ ಇಲಾಖೆ ಆದೇಶವನ್ನು ಹೊರಡಿಸಿತ್ತು, ಯಾರು ಕೂಡ ಈ ಒಂದು ಫೋಟೋ ಹಾಗೂ ವಿಡಿಯೋಗಳನ್ನ ವೈರಲ್ ಮಾಡಬಾರ್ದು ಅಂತಿದೆ. ಅದ್ರ ಹೊರತಾಗಿಯೂ ಕೂಡ ವಿಡಿಯೋ ಮತ್ತು ಫೋಟೋಗಳು ವೈರಲ್ ಆದ ಬೆನ್ನಲ್ಲೇ ಪೊಲೀಸರು ಕುದುರೆಮುಖ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆದ್ರೆ ಹಿನ್ನೆಲೆಯಲ್ಲಿ ಮೂಡಿಗೆರೆ ತಾಲೂಕಿನ ಸಂಸೆ ಗ್ರಾಮದ ಪ್ರಜ್ವಲ್ ಎನ್ನುವ ಯುವಕನನ್ನ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಪ್ರಜ್ವಲ್ ನನ್ನ ಹೆಸರಿಗೂ ಈ ಒಂದು ಪೆನ್ ಡ್ರೈವ್ ಪ್ರಕರಣಕ್ಕೂ ತಳುಕು ಹಾಕೊಳ್ತಾ ಇರೋದ್ರಿಂದಾಗಿ ಪ್ರಜ್ವಲ್ ಅನ್ನೋ ಹೆಸರು ಎಲ್ಲೆಲ್ಲೂ ಕೂಡ ಪ್ರಜ್ವಲಿಸ್ತಾ ಇದೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗೂ ಈ ಒಂದು ಪ್ರಜ್ವಲ್ ವಿರುದ್ಧ IPC ಸೆಕ್ಷನ್ 67 ಹಾಗೂ 67(a) ಕಲಂ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿ FIR ಅನ್ನ ಮಾಡಿಕೊಳ್ಳಲಾಗಿತ್ತು. ಇದ್ರ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಟ್ರೋಲರ್ ಪೇಜ್ನ ಅಡ್ಮಿನ್ ಪ್ರಜ್ವಲ್ ಅನ್ನ ಬಂಧಿಸಿದ್ದು ಈಗಾಗಲೇ ತನಿಖೆಯನ್ನ ಕೈಗೊಂಡಿದ್ದಾರೆ. ಹೆಚ್ಚಿನ ಮಾಹಿತಿ ಇನ್ನು ಯಾವ್ಯಾವ ರೀತಿಯಲ್ಲಿ ಟ್ರೋಲ್ ಆಗಿತ್ತು ಅನ್ನೋದನ್ನ ಈ ಪ್ರಜ್ವಲ್ ನಿಂದಾನೇ ಹೊರಬರಬೇಕಾಗಿದೆ. ಎಸ್, ಈಗ ಟ್ರೋಲ್ ಪೇಜ್ ಅವ್ರು ಅಂದ್ರೆ ಒಬ್ರು ಇಬ್ರು ಇರಲ್ಲ, ಅದೊಂದು ಗ್ರೂಪೇ ಇರುತ್ತೆ. ಇಲ್ಲಿ ಬರೀ ಈ ಪ್ರಜ್ವಲ್ ಅನ್ನೋಂತ ಮಾತ್ರ ವಶಕ್ಕೆ ಪಡೆಯಲಾಗಿದೆ, ಬೇರೆ ಯಾರನ್ನಾದ್ರೂ ವಶಕ್ಕೆ ಪಡೆಯಲಾಗಿದೆಯಾ? ಚೇತನ್, ಈಗಾಗಲೇ ಮೊಟ್ಟ ಮೊದಲ ಬಾರಿಗೆ ಪೊಲೀಸರು ಗ್ರೂಪ್ ಅಡ್ಮಿನ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಗ್ರೂಪ್ ಅಡ್ಮಿನ್ ಅನ್ನ ವಶಕ್ಕೆ ಪಡೆದುಕೊಂಡ ಬಳಿಕ ಆತನಿಂದ ಯಾವೆಲ್ಲ ಮಾಹಿತಿಗಳು ಹೊರಬರ್ತವೆ, ತನಿಖೆ ವೇಳೆಯಲ್ಲಿ ಆತ ಏನೆಲ್ಲ ಅಂಶಗಳನ್ನ ಹೇಳ್ತಾನೆ, ಯಾರೆಲ್ಲ ಈ ಒಂದು ಗ್ರೂಪ್ ನಲ್ಲಿ ಸಕ್ರಿಯವಾಗಿದ್ರು ಅನ್ನೋ ಮಾಹಿತಿಯನ್ನ ಸಂಪೂರ್ಣವಾಗಿ ಪಡೆದುಕೊಂಡು ಬಳಿಕ ಈ ಒಂದು ವಿಡಿಯೋ ಮತ್ತು ಫೋಟೋಗಳನ್ನ ವೈರಲ್ ಮಾಡೋದ್ರಲ್ಲಿ ಯಾರೆಲ್ಲ ಪಾತ್ರ ಇತ್ತು ಅನ್ನೋದ್ರ ಮೇಲೆ, ಹಾಗೂ ಯಾರಿಗೆಲ್ಲ ಈ ಒಂದು ಟ್ರೋಲ್ ಪೇಜ್ ನಲ್ಲಿ ಇದ್ದಂತವರಿಗೆ ಸಂಕಷ್ಟ ಎದುರಾಗುತ್ತೆ ಅನ್ನೋದು ಕೂಡ ಈ ಒಂದು ಪೊಲೀಸರ ತನಿಖೆಯ ಬಳಿಕವೇ ಗೊತ್ತಾಗಲಿದೆ. ಚೇತನ್, ಓಕೆ, ಫೈನ್, ಥ್ಯಾಂಕ್ ಯು ಯೋಗೇಶ್ ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.